ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ನೋಡಿ, ಆಲ್ರೆಡಿ ಡೆವಲಪ್ಮೆಂಟ್ ಪಾರ್ಟ್ ಸ್ಟಾರ್ಟ್ ಆಗಿದೆ ಜಾವಾಸ್ಕ್ರಿಪ್ಟ್ನಲ್ಲಿ ನಮ್ದು. ಓಕೆ, ಸೊ ಇವತ್ತಿನಲ್ಲಿ ಒಂದು ಮೇಜರ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ದ್ಯಾಟ್ ಈಸ್ ಸೆಲೆಕ್ಟರ್ಸ್. ಓಕೆ, ಜಾವಾಸ್ಕ್ರಿಪ್ಟ್ನಲ್ಲಿ ಸೆಲೆಕ್ಟರ್ಸ್ ಇವಾಗ್ಲಿಂತ ನಿಮಗೆ ಅನ್ಸುತ್ತೆ ಇವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡಂತ. ಇಲ್ಲಿವರೆಗೂ ಏನು ಕಲ್ತ್ಕೊಳ್ತಾ ಬಂದ್ವಿ, ಇಟ್ಸ್ ಎವ್ರಿಥಿಂಗ್ ಅಬೌಟ್ ಬೇಸಿಕ್ಸ್ ಆಫ್ ಜಾವಾಸ್ಕ್ರಿಪ್ಟ್. ಇವಾಗ ಏನ್ ಸ್ಟಾರ್ಟ್ ಮಾಡ್ತೀವಲ್ಲ, ದಿಸ್ ಇಸ್ ದ ಡೆವಲಪ್ಮೆಂಟ್ ಫೇಸ್. ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ರಿಸಲ್ಟ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ ನಮಗೆ. ಓಕೆ, ಸೊ ವಿ ಆರ್ ಮೇಕಿಂಗ್ ಸಮ್ ಚೇಂಜಸ್ ಇನ್ HTML. ಓಕೆ, ಸೊ ಏನೋ ಚೇಂಜಸ್ಗಳನ್ನ ಮಾಡ್ತಾ ಇದ್ವಿ, ಏನೋ ಡೇಟಾನ ಮ್ಯಾನುಪ್ಲೇಟ್ ಮಾಡ್ತಾ ಇದ್ವಿ. ಇದು ನಮಗೆ ಏನ್ ಬರುತ್ತೆ ಅಂದ್ರೆ ಐಡಿಯಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡ್ತಾ ಹೋಗಿ. ಇವತ್ತಿನ ಟಾಪಿಕ್ನಲ್ಲಿ ನಾವೇನು ತಿಳ್ಕೊಳ್ತಾ ಇದೀವಿ ಅಂತಂದ್ರೆ ಸೆಲೆಕ್ಟರ್ಸ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಯಾವ ರೀತಿ ನಾವು CSS ನಲ್ಲಿ ಸೆಲೆಕ್ಟರ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ವೋ ಅದೇ ರೀತಿ ಜಾವಾಸ್ಕ್ರಿಪ್ಟ್ನಲ್ಲೂ ಕೂಡ ಸೆಲೆಕ್ಟರ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಸೆಲೆಕ್ಟರ್ಸ್ನಲ್ಲೂ ಕೂಡ ಏನಿದಾವೆ ಅಂತಂದರೆ ಡಿಫ್ರೆಂಟ್ ಪಾರ್ಟ್ಗಳಿದಾವೆ. ಲೈಕ್ ID ಯೂಸ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಬೋದು, ಕ್ಲಾಸ್ನ ಯೂಸ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಬೋದು, ಎಲಿಮೆಂಟ್ನ ಯೂಸ್ ಮಾಡ್ಬಿಟ್ಟು ಟ್ಯಾಗ್, ದಟ್ ಮೀನ್ಸ್ ಟ್ಯಾಗ್ನ ಯೂಸ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು, ಕ್ವೆರಿನ ಯೂಸ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇವು ಕೆಲವೊಂದಿಷ್ಟು ಟೈಪ್ಸ್ ಆಫ್ ಸೆಲೆಕ್ಟರ್ಸ್ಗಳಿದಾವೆ. ಇವು ಯಾವ್ಯಾವ ರೀತಿ ವರ್ಕ್ ಆಗ್ತವೆ, ಅವನ್ನ ಇಟರೇಟ್ ಹೆಂಗೆ ಮಾಡಬೇಕು, ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಡೈರೆಕ್ಟ್ಲಿ ಪ್ರಾಕ್ಟಿಕಲ್ಗೆ ಜಂಪ್ ಆಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವೇನಾದ್ರೂ ಮರ್ನ್ ಸ್ಟ್ಯಾಕ್ ಕಲ್ತ್ಕೋಬೇಕು ಅಂದ್ಕೊಂಡಿದ್ರೆ ಈ ಪ್ಲೇಲಿಸ್ಟಿಂದ ನೀವು ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ಮರ್ನ್ ಸ್ಟ್ಯಾಕ್ ಈಸಿಯಾಗಿ ನೀವು ಕಲ್ತ್ಕೋಬಹುದು. ಅಥವಾ ನೀವೇನಾದರೂ ಬರೀ ಜಾವಾಸ್ಕ್ರಿಪ್ಟ್ನ ಕಲ್ತ್ಕೋಬೇಕಾಗಿತ್ತು ಅಂತಂದರೆ ಈ ಪ್ಲೇಲಿಸ್ಟ್ನ ರೆಫರ್ ಮಾಡ್ಕೊಳ್ಳಿ. ಈ ಪ್ಲೇಲಿಸ್ಟ್ನಲ್ಲಿ ನಾವು 1 by 1 ಅಷ್ಟು ವೀಡಿಯೋಸ್ಗಳನ್ನ ಸೆಟ್ ಮಾಡಿದ್ರೆ ನೀವು ಜಾವಾಸ್ಕ್ರಿಪ್ಟ್ನ ಈಸಿಯಾಗಿ ಕಲ್ತ್ಕೋಬಹುದು. ಅದನ್ನ ಬಿಟ್ಟರೆ ಇವತ್ತಿನ ವೀಡಿಯೋದಾಗೆ ನಾವು ಏನು ಮಾಡೋಣ ಅಂತಂದರೆ ಜಂಪ್ ಆಗೋಣ. ಆಲ್ರೈಟ್, ಫಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಮರ್ನ್ ಕೋರ್ಸ್ನಲ್ಲಿ ಹೋಗೋಣ. ಜಾವಾಸ್ಕ್ರಿಪ್ಟ್ನಲ್ಲಿ ನಮ್ಮದು ಇವಾಗ ಎಷ್ಟನೇ ವೀಡಿಯೋ ಅಂತಂದರೆ 13th ವೀಡಿಯೋ. ಓಕೆ, 13-.js. ಓಕೆ, ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡೋಣ. ಓಪನ್ ಆಯಿತು. ಲೆಟ್ಸ್ ಓಪನ್. ಓಕೆ, ಸೊ ಈ ರೀತಿ ಓಪನ್ ಆಗ್ತಾ ಇದೆ ಇದು. ಓಕೆ, ಇಲ್ಲೇನು ಮಾಡ್ತೀನಿ ಅಂದರೆ ಒಂದು ಇಂಡೆಕ್ಸ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. index.html. ಅದಾದಮೇಲೆ ನಮ್ಮದು ಆ್ಯಸ್ ಯೂಶುವಲ್ ಸ್ಕ್ರಿಪ್ಟ್ ಫೋಲ್ಡರ್, ಅದರೊಳಗಡೆ ಸ್ಕ್ರಿಪ್ಟ್. ಓಕೆ, ಈ script.jsನ index.html ಜೊತೆಗೆ ನಾನು ಲಿಂಕ್ ಮಾಡ್ಕೋಬೇಕು. HTML ನಾನು ರೈಟ್ ಮಾಡ್ತಾ ಇದ್ದೀನಿ. HTML ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ವಿ ಆಲ್ರೆಡಿ ಲರ್ನ್ಡ್ ಅಬೌಟ್ ಇಟ್. H1 ಕೊಡ್ತಾ ಇದ್ದೀನಿ. ಇದಕ್ಕೆ ಕ್ಲಾಸ್ ಕೊಡ್ತೀನಿ. ಏನಪ್ಪ ಅಂತಂದರೆ ಮೈ ಕ್ಲಾಸ್, CLASS ಕ್ಲಾಸ್. ಅದಾದಮೇಲೆ ID ಕೊಡ್ತೀನಿ, ಮೈ ID. ಓಕೆ, ಸೊ ಇದ್ರೊಳಗಡೆ ಏನು ಕೊಡೋಣ ಅಂತಂದರೆ ಡಾಮ್ ಮ್ಯಾನಿ ಅಥವಾ CSS ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಅಂತ ಕೊಡೋಣ. ಓಕೆ, ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ಸ್ ಅಂತ ಕೊಟ್ವಿ. ಓಕೆ, ಸೊ ಅದಾದಮೇಲೆ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾನು ಜಾವಾಸ್ಕ್ರಿಪ್ಟ್ ಫೈಲ್ನ ಇದ್ರ ಜೊತೆ ಲಿಂಕ್ ಮಾಡಬೇಕಾಗುತ್ತೆ. ದ್ಯಾಟ್ಸ್ ವೈ ಐ ಆಮ್ ಯೂಸಿಂಗ್ script.js. ಇದೇನಾಗಿದೆ ಅಂದರೆ ಇದ್ರ ಜೊತೆಗೆ ಲಿಂಕ್ ಆಗಿದೆ. ನೌ ಐ ಕ್ಯಾನ್ ಗೋ ಲೈವ್ ಹೋಗೋಣ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ರೈಟ್, ಸೊ ಇಲ್ಲಿ ಓಪನ್ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಜಾವಾಸ್ಕ್ರಿಪ್ಟ್ ಓಪನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ನಾನು ವೆಬ್ಸೈಟ್ ನೋಡಿದ್ರೆ ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ಸ್ ಅಂತ ಈ ರೀತಿ ಬರ್ತಾ ಇದೆ. ಓಕೆ, ದಟ್ಸ್ ಫೈನ್. ಆಲ್ರೈಟ್, ಸೊ ಇವನ್ನ ಏನು ಮಾಡೋಣ, ಸೈಡ್ ಬೈ ಸೈಡ್ ತೊಗೊಬರೋಣ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಮ್ಯಾನುಪ್ಲೇಟ್ ಅ ಡಾಮ್ ನಾವು. ಓಕೆ, ಸೊ ಡಾಮ್ ಇರಲೇಬೇಕು ನಮಗೆ ಇವಾಗ ಪ್ರೆಸೆಂಟ್ಲಿ. ರೈಟ್, ಸೊ ಆಲ್ರೈಟ್, ಇಲ್ಲೇನಿದೆ ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಅಂತ ಇದೆ. ರೈಟ್, ಇಲ್ಲೇನು ಮಾಡ್ತೀನಿ ನಾನು ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಇವಾಗ 3 ಆಪ್ಷನ್ಸ್ಗಳಿದಾವೆ ಟೋಟಲಿ. ಓಕೆ, ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಲೆಟ್ ಗೆಟ್ ID ಅಂತ ಒಂದು ಏನು ಮಾಡ್ತೀನಿ ಅಂತಂದರೆ ಲೈಕ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದರೊಳಗಡೆ ಏನು ಮಾಡ್ತೀನಿ ಅಂದರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಂತ ಕೊಡ್ತೀನಿ. ಅದಾದಮೇಲೆ ನಾನು ID ಕೊಡಬೇಕಾಗುತ್ತೆ ಇದ್ರೊಳಗಡೆ, ಡಬಲ್ ಕೋಟ್ ಒಳಗಡೆ. ನಮ್ದು ಏನಿದೆ ಇದ್ರದ್ದು ID ಬಂದುಬಿಟ್ಟು ಮೈ ID ಅಂತ. ಓಕೆ, ಅದನ್ನ ಕಾಪಿ ಮಾಡ್ಕೊಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಏನಾಯಿತು ಅಂತಂದರೆ ಬೇಸಿಕಲಿ ನಂದಿದು ಸೆಲೆಕ್ಟ್ ಆಗಿದೆ. ದ್ಯಾಟ್ ಮೀನ್ಸ್ ಜಾವಾಸ್ಕ್ರಿಪ್ಟ್ ಇವಾಗ ಸೆಲೆಕ್ಟ್ ಆಗಿದೆ. ಇಫ್ ಐ ಗೋ ಹಿಯರ್ ಆ್ಯಂಡ್ console.log ಅದರೊಳಗಡೆ ಬಂದುಬಿಟ್ಟು ನಾನು ಗೆಟ್ ID ಪ್ರಿಂಟ್ ಮಾಡಿಸಿದ್ರೆ ಏನು ಬರುತ್ತೆ ನೋಡೋಣ. ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾಗ ನೋಡ್ಬೋದು ಕನ್ಸೋಲ್ನಲ್ಲಿ ಹೋಗ್ಬಿಟ್ಟು ಕನ್ಸೋಲ್ನಲ್ಲಿ ಹೋದಾಗ ನೋಡ್ಬೋದು ಏನು ಬರ್ತಾ ಇದೆ, H1 ಕ್ಲಾಸ್ ಮೈ ಕ್ಲಾಸ್ ಮೈ ID ಜಾವಾಸ್ಕ್ರಿಪ್ಟ್ ಬರ್ತಾ ಇದೆ ಕನ್ಸೋಲ್ ಮಾಡಿದಾಗ. ಅಂದರೆ ದ್ಯಾಟ್ ಮೀನ್ಸ್ ನಾನು HTMLನಲ್ಲಿ ಇರುವಂತಹ ಒಂದು ಆಬ್ಜೆಕ್ಟ್ನ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬೇಸಿಕಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಜಾವಾಸ್ಕ್ರಿಪ್ಟ್ನಲ್ಲಿ ತೊಗೊಂಡು ಬಂದಿದ್ದೀನಿ. ನೌ ಐ ಕ್ಯಾನ್ ಮ್ಯಾನುಪ್ಲೇಟ್ ಇಟ್. ಏನಂತ ಮ್ಯಾನುಪ್ಲೇಟ್ ಮಾಡ್ಬೋದು, ಲೈಕ್ ನಾನು ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಇನ್ನರ್ ಟೆಕ್ಸ್ಟ್ ಅಂತ ಹೇಳ್ತೀನಿ. ಇನ್ನರ್ HTML ಅಂತ ಕೊಟ್ಟರೆ ನನಗೆ ಏನಾಗುತ್ತೆ ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಅಂತ ಪ್ರಿಂಟ್ ಆಗುತ್ತೆ. ಅದೇ ನಾನು ಇನ್ನರ್ ಟೆಕ್ಸ್ಟ್ ಅಂತ ಕೊಟ್ಟರೆ ಏನಾಗುತ್ತೆ ಅದರೊಳಗಡೆ ಟೆಕ್ಸ್ಟ್ ಏನಿದೆ ಅದು ಪ್ರಿಂಟ್ ಆಗುತ್ತೆ. ಬೇಸಿಕಲಿ ಇಲ್ಲಿ ಇನ್ನರ್ ಟೆಕ್ಸ್ಟ್ ಕೂಡ ಜಾವಾಸ್ಕ್ರಿಪ್ಟ್ ಅಂತ ಇದೆ, ಸೆಲೆಕ್ಟರ್ಸ್ ಅಂತ ಇದೆ, ಅದೇ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅದ್ರ ಬದಲಾಗಿ ನಾನು ಏನು ಮಾಡ್ಬೋದು ಅಂತಂದರೆ ಲೈಕ್ ನಾನು ಚೇಂಜ್ ಕೂಡ ಮಾಡ್ಬೋದು ಅದನ್ನು. ಓಕೆ, ಸೊ ಏನಂತ ಕೊಡ್ಬೋದು, ಗೆಟ್ ID ಡಾಟ್ ಇನ್ನರ್ ಟೆಕ್ಸ್ಟ್ ಈಕ್ವಲ್ಸ್ ಟು
SC RIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಈ ರೀತಿನೂ ಕೊಡ್ಬೋದು. ನೋಡ್ಬೋದು ಇಲ್ಲಿ ಏನಾಗ್ತಾಯಿದೆ ಸ್ಕ್ರಿಪ್ಟ್ ಕಿಡಿ ಅಂತ ಚೇಂಜ್ ಆಗ್ತಾ ಇದೆ. ದಟ್ ಮೀನ್ಸ್ ನಾನು ಇಲ್ಲಿ ಕೊಟ್ಟಿರೋದೇನು ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಅಂತ ಕೊಟ್ಟಿದ್ದೀನಿ, ಹೌದಾ, ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಅಂತ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನಂಗೆ ಏನು ಪ್ರಿಂಟ್ ಆಗ್ತದೆ, ಸ್ಕ್ರಿಪ್ಟ್ ಕಿಡಿ ಅಂತ ಪ್ರಿಂಟ್ ಆಗ್ತದೆ. ಎಲ್ಲಿಂದ ಪ್ರಿಂಟ್ ಆಗ್ತದೆ? ದಿಸ್ ಈಸ್ ಫ್ರಾಮ್ ಜಾವಾಸ್ಕ್ರಿಪ್ಟನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಟಾರ್ಗೆಟ್ ಮಾಡಿಬಿಟ್ಟು ಚೇಂಜಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಇದು ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ID ಸೆಲೆಕ್ಟರ್, ಗೆಟ್ ಎಲಿಮೆಂಟ್ ಬೈ ID ಅನ್ನುವಂತಹ ಮೆಥಡ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ಕ್ಲಾಸ್ ರಿಲೇಟೆಡ್ ಅಂದರೆ ಡಾಕ್ಯುಮೆಂಟ್ ಕ್ಲಾಸಿಂದ ಒಂದು ಮೆಥಡ್ ಇದೆ ಗೆಟ್ ಎಲಿಮೆಂಟ್ ಬೈ ID ಅಂತ. ಆ ಮೆಥಡ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬೇಸಿಕಲಿ ನನ್ನ ಡಾಮ್ನಲ್ಲಿ ಇರುವಂತಹ ಒಂದು ಎಲಿಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎದ್ರ ID ಮೈ ID ಆಗಿದೆಯೋ ಅದನ್ನು. ಓಕೆ, ಸೊ ಇದು ಒನ್ ಟೈಪ್ ಸೆಲೆಕ್ಟರ್, ID ಸೆಲೆಕ್ಟರ್. ಇನ್ನೊಂದು ಬರುತ್ತೆ ನಮ್ಮ ಹತ್ರ ಏನಂತಂದರೆ ಕ್ಲಾಸ್ ಸೆಲೆಕ್ಟರ್. ಗೆಟ್ ಕ್ಲಾಸ್ ಅಂತ ಕೊಡೋಣ, CLSS ಕ್ಲಾಸ್ ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಕೊಡ್ತೀನಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಕ್ಲಾಸ್ ನೇಮ್ ಏನಿದೆ ಮೈ CLSS ಕ್ಲಾಸ್, ಹೌದಾ. ನನ್ನ ಕ್ಲಾಸ್ ನೇಮ್ ಬಂದುಬಿಟ್ಟು ಮೈ ಕ್ಲಾಸ್ ಅಂತ ಇದೆಯಾ, ನಿಜಾನಾ? ಓಕೆ, ಸೊ ಅದನ್ನ ಕೊಟ್ಟು ನಾನು ಇಲ್ಲಿ ಸೇವ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಆದಂಥ ಎರರ್ಸ್ಗಳಿಲ್ಲ. ಇಲ್ಲೇನು ಮಾಡ್ತೀನಿ ಅಂದರೆ ಕನ್ಸೋಲ್ ಡಾಟ್ ಲಾಗ್, ಏನೇನೋ ಲಾಗ್ ಮಾಡ್ತೀನಿ ಗೆಟ್ ಕ್ಲಾಸ್ನ. ನೋಡೋಣ ಏನು ಬರ್ತಾ ಇದೆ. HTML ಕಲೆಕ್ಷನ್ ಬರ್ತಾ ಇದೆ, H1 ಮೈ ಕ್ಲಾಸ್ ಇದೆ ಇಲ್ಲಿ. ಓಕೆ, ಸೊ ಇದನ್ನ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದರೆ ದಿಸ್ ಈಸ್ ಆ್ಯನ್ ಅರ್ರೇ. ಓಕೆ, ಮೈ ಕ್ಲಾಸ್ನ ನಾವು ಯಾವಾಗ ಕ್ರಿಯೇಟ್ ಮಾಡ್ಕೊಳ್ತೀವೋ ಅವಾಗ ನಮಗೆ ಏನು ರಿಟರ್ನ್ ಆಗುತ್ತೆ, ಒಂದು ಅರ್ರೇ ರಿಟರ್ನ್ ಆಗುತ್ತೆ. ದ್ಯಾಟ್ ಮೀನ್ಸ್ ನಾ ಇಲ್ಲಿ ಮಲ್ಟಿಪಲ್ ಐಟಮ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋಣ, ಲೈಕ್ ದಿಸ್. ಓಕೆ, ಇದಕ್ಕೆ ID ತೆಗೆದುಬಿಡ್ತೀನಿ, ಸೆಕೆಂಡ್ ಒಂದಕ್ಕೆ ID ತೆಗೆದು ಅವಾಗ ನೋಡ್ಬೋದು ಇಲ್ಲಿ ಏನಾಗುತ್ತೆ ಸ್ಕ್ರಿಪ್ಟ್ ಕಿಡಿ ಜಾವಾಸ್ಕ್ರಿಪ್ಟ್ 2 ಇದಾವೆ ಈ ಸರ್ ಪ್ರೆಸೆಂಟ್ಲಿ ನನ್ನ ಹತ್ರ. ಓಕೆ, ಸೊ ಅದೇ ರೀತಿ ನಾನು ಇನ್ಸ್ಪೆಕ್ಟ್ನಲ್ಲಿ ಬಂದು ನೋಡಿದ್ರೆ ಲೈಕ್ ಇದನ್ನ ಓಪನ್ ಮಾಡಿದ್ರೆ 0-1 ಅಲ್ಲೂ ಕೂಡ H1 ಇದೆ, 1 ಒಳಗಡೆನೂ ಕೂಡ ಏನಿದೆ H1 ಇದೆ. ಓಕೆ, ಸೊ ಎರಡೂ ಸೆಲೆಕ್ಟ್ ಮಾಡ್ಕೊಂಡಿದೆ. ಇನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಏನು ಮಾಡೋಣ, ನಾನು ಹೇಳಿದೆ ಇದೊಂದು ಅರ್ರೇ ಅಂತ, ರೈಟ್. ಸೊ ಇಫ್ ಇಟ್ ಈಸ್ ಅ ಅರ್ರೇ ದೆನ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ರನ್ ಫಾರ್ ಲೆಟ್ I ಈಕ್ವಲ್ಸ್ ಟು 0. ಲೆಟ್ಸ್ ಯೂಸ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಗೆಟ್ ಕ್ಲಾಸ್ ಡಾಟ್ ಲೆಂತ್ನ ಯೂಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಗೆಟ್ ಕ್ಲಾಸ್ ಡಾಟ್ ಲೆಂತ್ ಏನಾಗಿರಬೇಕು. ಓಕೆ, ಸೊ ಅದನ್ನು ಕೂಡ ಮೆನ್ಷನ್ ಮಾಡಬೇಕಲ್ಲ, I is less than ಗೆಟ್ ಕ್ಲಾಸ್ ಡಾಟ್ ಲೆಂತ್ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ, ಐನ ನಾನು ಬೇಸಿಕಲಿ ಪ್ಲಸ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಐ ಆಮ್ ಇಟ್ರೇಟಿಂಗ್ ಇಟ್ ಓವರ್ ಅ ಕನ್ಸೋಲ್ ಡಾಟ್ ಲಾಗ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ ಗೆಟ್ ಕ್ಲಾಸ್ ಪ್ರಾಕೆಟ್ನಲ್ಲಿ I ಕೊಡ್ತೀನಿ. ಓಕೆ, ಸೊ 1 by 1 ಪ್ರಿಂಟ್ ಆಗುತ್ತಾ ನೋಡೋಣ. ಓಕೆ, ಇವಾಗ ಪ್ರಿಂಟ್ ಆಗ್ತಾಯಿದೆ. ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಈಸಿಯಾಗಿ ಇಟ್ರೇಟ್ ಮಾಡ್ಬೋದು, 1 by 1 ಬರ್ತಾ ಇದೆ. ಸೊ ನಾನು ಇವಾಗ ಏನು ಮಾಡ್ಬೋದು ಅಂದರೆ ಡಾಟ್ I ಅಂತ ಕೊಟ್ಬಿಟ್ಟು ಇದ್ರೊಳಗಡೆ ಇನ್ನರ್ ಡಾಟ್ ಟೆಕ್ಸ್ಟ್ ಅಂತ ಕೊಟ್ಟರೆ ಅದರೊಳಗಡೆ ಟೆಕ್ಸ್ಟ್ ಏನಿದೆ ಅವು ಪ್ರಿಂಟ್ ಆಗ್ತವೆ. ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಈ ರೀತಿ ಪ್ರಿಂಟ್ ಆಗ್ತದೆ. ಅದನ್ನೇ ನಾನು ಇದನ್ನ ತೊಗೊಂಡು ಬಂದುಬಿಟ್ಟು ಈ ಇನ್ನರ್ ಡಾಟ್ HTML ಆದಮೇಲೆ ಪ್ರಿಂಟ್ ಮಾಡಿಸಿದ್ರೆ ಲೈಕ್ ಸ್ಕ್ರಿಪ್ಟ್ ಕಿಡಿ ಆಮೇಲೆ ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ ಈ ರೀತಿ ಬರ್ತಿತ್ತು. ಓಕೆ, ಸೊ ಇದು ಬಂದುಬಿಟ್ಟು ಏನಪ್ಪ ಅಂದರೆ ನಮ್ಮದು ಕ್ಲಾಸ್ ಸೆಲೆಕ್ಟರ್. ಒಂದು ಬಂದುಬಿಟ್ಟು ಕ್ಲಾಸ್ ಸೆಲೆಕ್ಟರ್, ಇನ್ನೊಂದು ಬಂದುಬಿಟ್ಟು ಏನಿದೆ ID ಸೆಲೆಕ್ಟರ್, ಇನ್ನೊಂದು ಬರುತ್ತೆ ಎಲಿಮೆಂಟ್ ಸೆಲೆಕ್ಟರ್. ಓಕೆ, ಸೊ ಎಲಿಮೆಂಟ್ ಸೆಲೆಕ್ಟರ್ ಲೆಟ್ ELE ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್. ಓಕೆ, ಟ್ಯಾಗ್ ನೇಮ್ ಅಂತ ಕೊಟ್ಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ಇಲ್ಲಿ H1 ಅಂತ ಹೇಳ್ತೀನಿ. ಓಕೆ, ಸೊ H1 ಟ್ಯಾಗ್ಸ್ ಎಷ್ಟಿದ್ದಾವೆ ಅಷ್ಟು ಏನಾಗ್ತವೆ ಅಂತಂದರೆ ಇಲ್ಲಿ ನಮಗೆ ಬೇಸಿಕಲಿ ರಿಟರ್ನ್ ಆಗ್ತವೆ, ರೈಟ್. ಓಕೆ, ಸೊ ನಾನು ಏನು ಮಾಡ್ತೀನಿ ಇವಾಗ ಕನ್ಸೋಲ್ ಡಾಟ್ ಲಾಗ್ ಮಾಡ್ತೀನಿ. ಏನನ್ನು ELEನ ರನ್ ಮಾಡಿದೆ, ನೋಡ್ಬೋದು ಏನಾಗ್ತಾ ಇದೆ ಇವಾಗ ELE ಕೂಡ ಒಂದು ಅರ್ನರ್ ರಿಟರ್ನ್ ಮಾಡ್ತಾ ಇದೆ. ಸೇಮ್ ಥಿಂಗ್ ನಾನು ಏನು ಮಾಡ್ತೀನಿ, ಇದು ಇಲ್ಲೇನೈತಲ್ಲ ಫಾರ್ ಲೂಪ್, ಇದೇ ಫಾರ್ ಲೂಪ್ನ ಯೂಸ್ ಮಾಡ್ಕೊಳ್ತೀನಿ. ಕಾಪಿ ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಇಲ್ಲಿ ಗೆಟ್ CL ಡಾಟ್ ಲೆಂತ್ ಇದೆ ಅಲ್ಲ, ಅದ್ರ ಬದಲಾಗಿ ವಿ ವಿಲ್ ಯೂಸ್ ವಾಟ್ ELE. ಓಕೆ, ಸೊ ಅದಾದಮೇಲೆ ಇಲ್ಲಿನೂ ಕೂಡ ಏನು ಮಾಡೋಣ ELEನ ಯೂಸ್ ಮಾಡ್ಕೊಳ್ಳೋಣ. ದ್ಯಾಟ್ಸ್ ಇಟ್. ನೋಡ್ಬೋದು ಇವಾಗ ಏನಾಗ್ತದೆ ಜಾವಾಸ್ಕ್ರಿಪ್ಟ್ ಸೆಲೆಕ್ಟರ್ಸ್ ಅಂತ ಪ್ರಿಂಟ್ ಆಗ್ತದೆ. ಅಂದರೆ ದಟ್ ಮೀನ್ಸ್ ಇದು ಕೂಡ ಒಂದು ಅರ್ರೇನ ರಿಟರ್ನ್ ಮಾಡುತ್ತೆ ನಮಗೆ, ಟ್ಯಾಗ್ ನೇಮ್ಲಿಂದ ಏನು ಸೆಲೆಕ್ಟ್ ಮಾಡ್ತೀವಲ್ಲ ಅದು. ಅದಾದಮೇಲೆ ಇನ್ನೊಂದು ಏನು ಬರುತ್ತೆ ಅಂದರೆ ಕ್ವೆರಿ ಸೆಲೆಕ್ಟರ್. ಓಕೆ, ಸೊ ಲೆಟ್ ಎಲಿಮೆಂಟ್ QUR ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್. ಓಕೆ, ಸೊ ಇದ್ರೊಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಸೇಮ್ ಅಗೇನ್ H1 ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ರೈಟ್. ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಮತ್ತು ಇದನ್ನ ನಾನು ಏನಾದರೂ ರನ್ ಮಾಡಿದ್ರೆ ಲೈಕ್ ಕನ್ಸೋಲ್ ಡಾಟ್ ಲಾಗ್ ಮಾಡಿದ್ರೆ ಏನು QURನ ಏನಾಗುತ್ತೆ ನಂದು ಕ್ವೆರಿ ರಿಟರ್ನ್ ಆಗುತ್ತೆ ಇಲ್ಲಿ. ಓಕೆ, ಸೊ ಈ ಕ್ವೆರಿ ಮೇಲೆ ನಾನು ಡಿಫ್ರೆಂಟ್ ಆ್ಯಕ್ಷನ್ಸ್ಗಳನ್ನ ತೊಗೋಬೋದು, ಅದನ್ನು ಇದು ತೋರಿಸ್ತಾ ಇದೆ ಅಲ್ಲಿ ಬೇಸಿಕಲಿ. ಓಕೆ, ಸೊ ಇದು ಕ್ವೆರಿ ರಿಟರ್ನ್ ಆಗ್ತಾ ಇದೆ. ಅದೇ ಕ್ವೆರಿ ಸೆಲೆಕ್ಟರ್ಸ್ ಅಂತ ನಾನು ಯೂಸ್ ಮಾಡಿಕೊಂಡ್ರೆ ಓಕೆ, ಇನ್ನೊಂದು ಬರುತ್ತೆ ನಮ್ಮದು ಮಲ್ಟಿಪಲ್ ಕ್ವೆರೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಒಂದೇ ಬರ್ತಾ ಇದೆ ಬಿಕಾಸ್ ಫಸ್ಟ್ ಕ್ವೆರಿ ಯಾವ ಸಿಗುತ್ತಲ್ಲ ಅದನ್ನು ಮಾತ್ರ ಇದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನಾನು ಏನು ಮಾಡ್ತೀನಿ ಅಂದರೆ QUR2 ಅಂತ ಕೊಡ್ತೀನಿ ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಕ್ವೆರಿ ಸೆಲೆಕ್ಟರ್ ಯೂಸ್ ಮಾಡಬೇಕಲ್ಲ,
ಕ್ವೆರಿ ಸೆಲೆಕ್ಟರ್ ಆಲ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅಲ್ಲಿ ಏನು ಕೊಡ್ತೀನಿ ಅಂತಂದರೆ H1 ಕೊಡ್ತೀನಿ. ಸೊ ಇವಾಗ H1 ಎಷ್ಟು ಎಲಿಮೆಂಟ್ಸ್ಗಳಿದಾವಲ್ಲ ಅಷ್ಟು ಸೆಲೆಕ್ಟ್ ಆಗ್ತವೆ. ಓಕೆ, ಸೊ H1 ಎಷ್ಟು ಎಲಿಮೆಂಟ್ಸ್ಗಳಿದಾವೆ ಅಷ್ಟು ಎಲಿಮೆಂಟ್ಸ್ಗಳು ಏನಾಗ್ತವೆ ಅಂದರೆ ಇಲ್ಲಿ ಸೆಲೆಕ್ಟ್ ಆಗ್ತವೆ. ಓಕೆ, ಸೊ ಇಲ್ಲೇನು ಮಾಡ್ತೀನಿ ಅಂತ ನಾನು ಬೇಸಿಕಲಿ console.log ಮಾಡ್ತೀನಿ. console.log ಮಾಡಿಬಿಟ್ಟು QUR2 ಅಂತ ಕೊಡ್ತೀನಿ. ಓಕೆ, ಸೊ ಹಿಯರ್ ವಿ ಗೋ. ನೋಡ್ ಲಿಸ್ಟ್ ಒಂದು ಲಿಸ್ಟ್ ಬರ್ತಾ ಇದೆ, ಅದರೊಳಗಡೆ ಏನಾಗಿದೆ ಅಂತಂದರೆ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಅಲ್ಲಿ ಸ್ಟೋರ್ ಆಗಿದ್ದಾವೆ. ದಿಸ್ ಇಸ್ ಹೌ ವಿ ಯೂಸ್ ಸೆಲೆಕ್ಟರ್ಸ್ ಇನ್ ಜಾವಾಸ್ಕ್ರಿಪ್ಟ್. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಡಾಮ್ ಮ್ಯಾನಿಪುಲೇಷನ್ ಮಾಡ್ಬೋದು. ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಇನ್ನೂ ಫ್ಯೂಚರ್ನಲ್ಲಿ ಪ್ರಾಜೆಕ್ಟ್ಸ್ಗಳಿದ್ದಾವೆ. ಪ್ರಾಜೆಕ್ಟ್ಸ್ ಮಾಡುವಂತಹ ಟೈಮ್ನಲ್ಲಿ ಇನ್ನೂ ನಿಮಗೆ ಜಾಸ್ತಿ ಏನಾಗುತ್ತೆ ಅಂದರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೆಲೆಕ್ಟರ್ಸ್ಗಳ ಬಗ್ಗೆ. ಜಸ್ಟ್ ಸ್ಟೇ ವಿತ್ ಮೀ, ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೋದಿದೆ ಕೋರ್ಸ್. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ದು ಏನಾದರೂ ಸಜೆಷನ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೊಡ್ಬೋದು. ಅದನ್ನು ಕೂಡ ಚೇಂಜಸ್ಗಳನ್ನ ಏನಾದರೂ ಇದ್ದರೆ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.